ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪದ್ಮಾವತಿ ಟಿ ರಾಠೋಡ್. ಇವತ್ತು ನಾನು ನಿಮ್ಗೆ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಗೋಸ್ಕರ ಆಂಗ್ಸೈಟಿ ಕಡಿಮೆ ಮಾಡೋದಕ್ಕೆ ಯಾವೆಲ್ಲ ಯೋಗವನ್ನ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನಮ್ ಜೊತೆ ಅಭಿನವ್ ಸರ್ ಇದ್ದಾರೆ. ಸೊ ಇವತ್ತು ನಿಮ್ಗೆ ಯೋಗ ಸ್ಪೆಷಲಿ ಫಾರ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ ಮತ್ತೆ ಆಂಗ್ಸೈಟಿ ಮ್ಯಾನೇಜ್ಮೆಂಟ್ಗೆ ಹೇಗೆಲ್ಲ ಅಂತ ಹೇಳಿ ತಿಳಿಸ್ಕೊಡ್ತಾರೆ. So namaskara, very good evening. We'll start with pre-om. ಸೊ ಈಗ ಫಸ್ಟ್ ಪ್ರೀ ಓಮ್ಸ್ ಇಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. Everyone come to Jnana Mudra. ಸೊ ಎಲ್ಲರೂ ಜ್ಞಾನ ಮುದ್ರವನ್ನ ಹಾಕೊಳ್ಳಿ. ನಿಮ್ಮ ರಿಲ್ಯಾಕ್ಸಿಂಗ್ ಪೊಸಿಷನ್ ಅಲ್ಲಿ ಕೂತ್ಕೊಳ್ಳಿ. Touch tip of the index finger with the tip of the thumb, and remaining 3 fingers should be straight, and back side of the hand should be on the thigh. ಸೊ ಇವಾಗ ನೋಡಿರ್ಬೋದು ಸರ್ ಯಾವ ರೀತಿಯಾಗಿ ಇಟ್ಕೊಳ್ತಿದ್ದಾರೆ. ಈ ಮುದ್ರವನ್ನ ನಾವು ಜ್ಞಾನ ಮುದ್ರ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ನೀವು ಕೂತ್ಕೊಳ್ಬೇಕು. ಸೊ ಸ್ಟಾರ್ಟ್ ಮಾಡೋಣ. Close your eyes. ನಿಮ್ಮ ಕಣ್ಣನ್ನ ಮುಚ್ಕೊಳ್ಳಿ. Observe your breath. ನಿಮ್ಮ ಉಸಿರಾಟದ ಕಡೆ ಗಮನ ಇರಲಿ. Take deep inhalations and exhalations. ನಿಧಾನವಾಗಿ ಉಸಿರು ಎಳ್ಕೊಳ್ಳಿ, ಹಾಗೆ ನಿಧಾನವಾಗಿ ಉಸಿರು ಬಿಡಿ. Take a deep breath in and chant Om for 3 times. ನಿಧಾನವಾಗಿ ಉಸಿರು ಎಳ್ಕೊಂಡು ಉಸಿರು ಬಿಡ್ತಾ ಜೋರಾಗಿ ಓಂಕಾರವನ್ನ ಹೇಳಿ 3 ಸಲ ಇದೇ ತರ ಹೇಳೋಣ. Inhale. ನಿಧಾನವಾಗಿ ಉಸಿರು ಎಳ್ಕೊಳ್ಳಿ. Inhale. ಹೇಳ್ಕೊಳ್ಳಿ. Inhale. ಹೇಳ್ಕೊಳ್ಳಿ ಮತ್ತೊಮ್ಮೆ. Then clear up your palms. ನಿಧಾನವಾಗಿ ನಿಮ್ಮ 2 ಕೈಗಳನ್ನ ರಬ್ ಮಾಡಿ. Apply on your eyes, making like a cone. ಸೊ ನಿಮ್ ಕಣ್ಮೇಲೆ ನಿಧಾನವಾಗಿ ಜೋತಿ ಪ್ರೆಸ್ ಮಾಡಬೇಡಿ, ಜಸ್ಟ್ ಹಾಗೆ ಟಚ್ ಮಾಡಿ. Open your eyes, looking at your palm. ನಿಧಾನವಾಗಿ ನಿಮ್ಮ ಕೈಗಳನ್ನ ನೋಡ್ತಾ ಕಣ್ಣನ್ನ ಓಪನ್ ಮಾಡಿ. Okay, we start with gentle shaking. Everyone stand. ಸೊ ಎಲ್ಲರೂ ಎದ್ದಿರ್ಕೊಳ್ಳಿ. ಸೊ ಈ ಪೊಸಿಷನ್ ಬನ್ನಿ. ಇವಾಗ ಸರ್ ನಿಮ್ಗೆ ಸಿಂಪಲ್ ಎಕ್ಸರ್ಸೈಸ್ ಹೇಳ್ಕೊಡ್ತಾರೆ, ಅದನ್ನ ಮಾಡ್ತಾ ಹೋಗೋಣ. Just take your hands. ಸೊ ಫಸ್ಟ್ ನಿಮ್ ಕೈಗಳನ್ನ ಜಸ್ಟ್ ಶೇಕ್ ಮಾಡಿ, ಜಸ್ಟ್ ರಿಲ್ಯಾಕ್ಸ್. Next, take your leg. ನೆಕ್ಸ್ಟ್ ನಿಮ್ಮ ಕಾಲ್ಗಳನ್ನ ಜಸ್ಟ್ ಶೇಕ್ ಮಾಡಿ. Take your hands, take your leg. ಒಟ್ಟಿಗೆ ನಿಮ್ಮ ಕೈ ಮತ್ತೆ ಕಾಲುಗಳನ್ನ ಜಸ್ಟ್ ರಿಲ್ಯಾಕ್ಸ್ ಮಾಡ್ತಾ ಹೋಗಿ. ನಿಮ್ಮ ಮಾನಸಿಕ ಒತ್ತಡವನ್ನ ರಿಮೂವ್ ಮಾಡಕ್ಕೆ ತುಂಬಾ ಸಹಾಯ ಆಗುತ್ತೆ. Move up and down. ಮೇಲೆ ಕೆಳಗಡೆ ಇದೇ ರೀತಿ ಜಸ್ಟ್ ಶೇಕ್ ಮಾಡ್ತಾ ಹೋಗಿ. Sides. And take your neck also. And ಹಾಗೆ ಬ್ರೆಡ್ ಮುಂದೆ ಕೂಡ ಹಾಗೆ ಬೆಂಡ್ ಆಗಿ up to down. ಮೇಲಿಂದ ಕೆಳಗಡೆ ನೀವು ಹಾಗೆ ಶೇಕ್ ಮಾಡಿ. To the sides, back, completely shake your body. ಮುಂದೆ ಕೆಳಗಡೆ ಹಿಂದೆ. ಸೊ ಸರ್ ಮಾಡ್ತಿರೋ ರೀತಿಯಲ್ಲಿ ಜಸ್ಟ್ ಬಾಡಿನ ರಿಲ್ಯಾಕ್ಸ್ ಮಾಡ್ತಾ ಹೋಗಿ, ಒಂದೊಂದೇ ಪಾರ್ಟ್ಸ್ ರಿಲ್ಯಾಕ್ಸ್ ಮಾಡ್ತಾ ಹೋಗಿ. Shake. And just open your palms. ನಿಮ್ಮ 2 ಕೈಗಳನ್ನ ಓಪನ್ ಮಾಡಿ. Close your eyes. ಕಣ್ಣನ್ನ ಮುಚ್ಕೊಳ್ಳಿ. And observe your body. ಜಸ್ಟ್ ನಿಮ್ಮ ದೇಹದಲ್ಲಿ ಆಗ್ತಿರುವಂತಹ ವೈಬ್ರೇಷನ್ ಅನ್ನ ಹಾಗೆ ಗಮನಿಸಿ.
So the flow of blood. ದೇಹದೊಳಗಡೆ ಹೇಗೆ ರಕ್ತ ಪರಿಚಲನೆ ಆಗ್ತದೆ, ಎಷ್ಟು ರಿಲ್ಯಾಕ್ಸ್ ಆಗ್ತದೆ, ಆ ವೈಬ್ರೇಷನ್ ಅನ್ನ ಹಾಗೆ ಗಮನಿಸ್ತಾ ಹೋಗಿ. ಶಾಂತಿಯನ್ನ ಅನುಭವಿಸಿ. ಸಮಸ್ಥಿತಿ. ಎಲ್ಲರೂ ಸಮಸ್ಥಿತಿಗೆ ಬರೋಣ. ಸ್ಟ್ರೈಟ್ ಆಗಿ ನಿಂತ್ಕೊಳ್ಳಿ. Keep your hands straight. ಕೈಗಳನ್ನ ಮುಂದಕ್ಕೆ ತಗೊಳ್ಳೋಣ. ಸ್ಟ್ರೈಟ್ ಆಗಿ ಇಟ್ಕೊಳ್ಳೋಣ. Either legs, you can touch your feet or keep little apart. ನಿಮ್ಮ ಕಾಲುಗಳನ್ನ ಎರಡು ನಿಮ್ಮ ಪಾದಗಳನ್ನ ಜೋಡಿಸ್ಬೇಕು, ಅಥವಾ ಲಿಟಲ್ ಬಿಟ್ ನೀವು ಹೀಗೆ ಕೂಡ ನಿಂತ್ಕೊಳ್ಬಹುದು. ಸೊ ಈಗ ಇದು ಸಮಸ್ಥಿತಿಯಲ್ಲಿ ಇದೀವಿ ನಾವು. Now inhale, slowly stretch your hand to the side. ಉಸಿರು ಹೇಳ್ಕೊಂಡು ಉಸಿರು ಬಿಡ್ತಾ ನಿಧಾನವಾಗಿ ಎರಡು ಕೈಗಳನ್ನ ಹಿಂದೆ ತಗೊಳ್ಳೋಣ. While exhaling, ಮತ್ತೆ ಉಸಿರು ಬಿಡ್ತಾ ನಾವು first will chant akara for 3 times, ukara for 3 times, makara 3 times, and last om. ಸೊ ಸರ್ ಏನ್ ಹೇಳ್ತಿದಾರೆ ಅಂದ್ರೆ, ಫಸ್ಟ್ ನೀವು ಈ ಸ್ಥಿತಿಯಲ್ಲಿ ಇರ್ತೀರಾ, ಉಸಿರು ಹೇಳ್ಕೊಳ್ತಾ ನೀವು ಕೈಗಳನ್ನ ಹಿಂದ್ಗಡೆ ತಗೊಳ್ತೀರಾ. ಉಸಿರು ಬಿಡ್ತಾ ನಾವೇನ್ ಹೇಳ್ತೀವಿ ಅಂದ್ರೆ, ಫಸ್ಟ್ ಅಕಾರವನ್ನ ಹೇಳ್ತೀವಿ. First 3 times akara, next 3 times ukara, next makara, last time om. ಫಸ್ಟ್ 3 ಸಲ ನಾವು ಅ ಅನ್ನ ಹೇಳ್ತೀವಿ, ನೆಕ್ಸ್ಟ್ ಉ, ಮತ್ತೆ ಲಾಸ್ಟ್ ಅಲ್ಲಿ ಮಕಾರವನ್ನ 3 ಸಲ ಹೇಳೋಣ. ಓಕೆನಾ? ಸೊ ಫಸ್ಟ್ ನಾವು ಸಮಸ್ಥಿತಿಗೆ ಬರೋಣ. Okay, inhale. ಉಸಿರು ಹೇಳ್ಕೊಳ್ಳಿ ನಿಧಾನವಾಗಿ. Akara. ಮತ್ತೊಮ್ಮೆ Inhale. ಹೇಳ್ಕೊಳ್ಳಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ. Next, ukara for 3 times. ಸೊ ಇದೇ ರೀತಿ ಉಕಾರವನ್ನ ಹೇಳೋಣ. ಉಸಿರು ಹೇಳ್ಕೊಳ್ತಾ ಹಿಂದಕ್ಕೆ ಕೈ ತಗೊಳ್ಳೋಣ. Inhale. ಮತ್ತೊಮ್ಮೆ ಉಸಿರು ತಗೊಳ್ಳಿ. Inhale. ಮತ್ತೊಮ್ಮೆ ಉಸಿರು ತಗೊಳ್ಳಿ. Inhale. Next, makara. ಈಗ ಮಕಾರವನ್ನ ಇದೇ ರೀತಿಯಾಗಿ 3 ಸಲ ಹೇಳೋಣ. ಉಸಿರು ಹೇಳ್ಕೊಳ್ತಾ ನಿಧಾನವಾಗಿ ನಿಮ್ಮ ಕೈಗಳನ್ನ ಹಿಂದಕ್ಕೆ ತಗೊಳ್ಳಿ. Inhale. ದೀರ್ಘವಾದ ಉಸಿರನ್ನು ತಗೊಳ್ಳಿ.
Inhale. ಮತ್ತೊಮ್ಮೆ ಉಸಿರು ತಗೊಳ್ಳೋಣ. Last time we'll do Om. ಈಗ ಲಾಸ್ಟ್ ಟೈಮ್ ನಾವು ಓಂಕಾರವನ್ನ ಹೇಳೋಣ ಇದೇ ರೀತಿಯಾಗಿ 3 ಬಾರಿ. ಉಸಿರು ತಗೊಳ್ತಾ ಹಿಂದಕ್ಕೆ ಕೈ ತಗೊಳ್ಳೋಣ. Inhale. Om. ಮತ್ತೊಮ್ಮೆ ಉಸಿರು ತಗೊಳ್ಳಿ. Inhale. Om. Last time. ಉಸಿರು ತಗೊಳ್ಳಿ ಮತ್ತೆ. Inhale. Om. Slowly down your hand, ನಿಧಾನವಾಗಿ ನಿಮ್ಮ ಕೈಗಳನ್ನ ಇಳಿಸಿ. feet apart, ನಿಮ್ಮ 2 ಕಾಲುಗಳನ್ನ ಅಗಲಿಸಿ. palms facing forward. ನಿಮ್ಮ ಕೈಗಳು ಮುಂದಕ್ಕೆ ಇರಲಿ. Close your eyes. ಕಣ್ಣನ್ನು ಮುಚ್ಕೊಳ್ಳಿ. Observe the body. ನಿಮ್ಮ ದೇಹವನ್ನ ಅಬ್ಸರ್ವ್ ಮಾಡ್ತಾ ಹೋಗಿ. ನಿಮ್ಮ ದೇಹದಲ್ಲಿ ಆಗ್ತಿರುವಂತಹ ವೈಬ್ರೇಷನ್, ಪಾಸಿಟಿವ್ ಎನರ್ಜಿನ ಹಾಗೆ ಅಬ್ಸರ್ವ್ ಮಾಡ್ತಾ ಹೋಗಿ. Try to enjoy the silence. ಶಾಂತಿಯನ್ನ ಅದನ್ನ ಅನುಭವಿಸಿ, ಸಂತೋಷವನ್ನ ಅನುಭವಿಸಿ. ರಿಲ್ಯಾಕ್ಸ್ ಆಗ್ತದೆ. Stay there for 2 seconds. ಇದೇ ಸ್ಥಿತಿಯಲ್ಲಿ ಇನ್ನೊಂದು ಕೆಲವು ಸೆಕೆಂಡ್ಗಳ ಕಾಲ ಹಾಗೆ ಇರೋಣ. Slowly relax. Move your fingers, join your legs. Gently rub your palms. ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ನಿಮ್ಮ 2 ಕೈಗಳನ್ನ ಮುಚ್ಚಿಬಿಟ್ಟು ಆ ಶಾಖವನ್ನ ನಿಮ್ಮ ಕಣ್ಣಿಗೆ ಹಾಕಿ ನಿಧಾನವಾಗಿ ಟಚ್ ಮಾಡಿ. ನಿಮ್ಮ ಕೈಯನ್ನ ನೋಡ್ತಾ ನಿಧಾನವಾಗಿ ಕಣ್ಣನ್ನ ಓಪನ್ ಮಾಡಿ. Everyone, close your eyes. Just do normal breathing. ಎಲ್ಲರೂ ಕಣ್ಣು ಮುಚ್ಕೊಳ್ಳೋಣ. ಜಸ್ಟ್ ನಿಮ್ಮ ಉಸಿರಾಟದ ಕಡೆ ಗಮನ ಇರಲಿ. ನಿಧಾನವಾಗಿ ನಾರ್ಮಲ್ ಆಗಿ ಉಸಿರಾಟವನ್ನ ಮಾಡಿ. Okay, on your videos, I will check your breathing. ಈಗ ಸರ್ ನೀವು ಹೇಗೆ ಉಸಿರಾಟವನ್ನ ಆಡ್ತಿದ್ದೀರಾ ಅಂತ ನೋಡ್ತಾ ಇದ್ದಾರೆ. Today's class is on stress management. ಇವತ್ತು ನಾವು ಒತ್ತಡ ನಿವಾರಣೆ ಮಾಡೋದಕ್ಕೋಸ್ಕರ ಬಂದಿದ್ದೀವಿ. ಸೊ In yoga, they say, "Chale vate, chalam chittam, nichale nichalam bhave." Which means, if your breath is unsteady, your mind is unsteady. If your breath is steady, your mind is steady. ಸೊ ಸರ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಆಯುರ್ವೇದದಲ್ಲಿ ಮತ್ತು ಯೋಗದಲ್ಲಿ ಹೇಳ್ತಾರೆ, ಚಲೇ ವಾತೆ ಚಲೇ ಮನಂ ಅಂತಂದ್ರೆ ನಿಮ್ಮ ಮನಸ್ಸು ಹೇಗಿರುತ್ತೆ ಅದೇ ರೀತಿ ನಿಮ್ಮ ಭಾವನೆಗಳು ಕೂಡ ಹಾಗೆ ಇರುತ್ತೆ. ಸೊ ನೀವು ಹೇಗೆ ಆಕ್ಟಿವಿಟೀಸ್ ಇರುತ್ತೆ ಅದೇ ರೀತಿ ನಿಮ್ಮ ಮನಸ್ಸು ಕೂಡ ಅದೇ ರೀತಿಯಾಗಿರುತ್ತೆ. So, if you see, Arjuna asked Krishna,
Like mind is very difficult thing to control. How we can control it? Then Krishna told, Ashamsheham Mahabhavo Mano Durnigraham Chalam Abhyasena tu Kaunteya Vairagyena cha. Which means mind is very difficult to control. But today I will tell you a secret. So what we are also telling you a secret, how to control your mind through breath. One is with breathing, it should be done abhyasa and vairagya, means with practice and detachment. ಸೊ ಏನ್ ಹೇಳ್ತಿದಾರೆ ಅಂದ್ರೆ ಕೃಷ್ಣನ್ಗೆ ಯಾವಾಗ ಅರ್ಜುನ ಕೇಳ್ತಾನೆ ಈ ಮನ್ಸನ್ನ ನಾವು ಹೇಗ್ ಕಂಟ್ರೋಲ್ ಮಾಡ್ಬೇಕು ಅಂತ ಅಂದಾಗ ಕೃಷ್ಣ ಹೇಳ್ತಾನೆ ಮನ್ಸನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಆದ್ರೆ ಇವತ್ತು ನಾವು ನಿಮ್ಗೆ ಹೇಗೆ ಮನ್ಸನ್ನ ಕಂಟ್ರೋಲ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ. ಸೊ ಕೃಷ್ಣನು ಹೇಳೋದು ಒಂದೇ, ಮನ್ಸನ್ನ ನಾವು ಕಂಟ್ರೋಲ್ ಮಾಡ್ಬೇಕು ಅಂತಂದ್ರೆ ಸತತವಾಗಿ ಅಭ್ಯಾಸ ಮಾಡ್ಬೇಕು, ಮತ್ತೆ ನಾವು ಡಿಟ್ಯಾಚ್ ಅಂತಂದ್ರೆ ಬೇರೆ ಎಲ್ಲದ್ರಿಂದಾನು ನಾವು ದೂರ ಆಗ್ಬೇಕು. ಅಂದ್ರೆ ಇವಾಗ ನಿಮ್ಗೆ ಆಲೋಚನೆಗಳು ಬರ್ತಿರುತ್ತೆ, ಅದರಿಂದ ನಾವು ಡಿಟ್ಯಾಚ್ ಆಗ್ಬೇಕು. ಡಿಟ್ಯಾಚ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಇವತ್ತು ಹೇಳ್ಕೊಡುವಂತ ಯೋಗವನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕು. Generally, if you see, we will have clavicular breathing or the upper chest breathing. When you are in stress, anxiety, we'll always have this upper chest breathing. ಸೊ ನೀವು ಯಾವಾಗಾದ್ರೂ ಸ್ಟ್ರೆಸ್ ಅಲ್ಲಿ ಇದ್ರೆ, ಆಂಗ್ಸೈಟಿ ಇದ್ರೆ ನೀವೇ ಅಬ್ಸರ್ವ್ ಮಾಡ್ಬೋದು, ನೀವು ಎಲ್ಲಿಂದ ಉಸಿರಾಡ್ತಿರ್ತೀರಾ? ಈ ಕ್ಲಾವಿಕ್ಯುಲರ್ ರೀಜನ್ ಅಂತ ಹೇಳ್ತೀವಿ. ಈ ಬೋನ್ಗೆ ನಾವು ಕ್ಲಾವಿಕಲ್ ಬೋನ್ ಅಂತ ಹೇಳ್ತೀವಿ. ಸೊ ನೀವು ಯೂಶಲಿ ಆ ರೀತಿಯಾಗಿ ಉಸಿರಾಡ್ತಿರ್ತೀರಾ ಸ್ಟ್ರೆಸ್ ಮತ್ತೆ ಆಂಗ್ಸೈಟಿ ಇದ್ದಾಗ. But if we can do abdominal breathing, we can reduce stress, anxiety. ನೀವು ಈ ಕ್ಲಾವಿಕ್ಯುಲರ್ ಬ್ರೀದಿಂಗ್ ಬದಲಾಗಿ ನೀವೇನಾದ್ರೂ ಅಬ್ಡಾಮಿನಲ್ ಬ್ರೀದಿಂಗ್ ಅಂದ್ರೆ ಹೊಟ್ಟೆ ಭಾಗದಿಂದ ನೀವು ಉಸಿರಾಡ್ತಿದ್ರೆ ನಿಮ್ಮ ಸ್ಟ್ರೆಸ್, ನಿಮ್ಮ ಆಂಗ್ಸೈಟಿನ ನಾವು ಕಡಿಮೆ ಮಾಡಬಹುದು. ಕೇವಲ ಉಸಿರಾಟದಿಂದಲೇ ನಿಮ್ಮ ಆರೋಗ್ಯವನ್ನ ನಾವು ಉತ್ತಮಗೊಳಿಸಬಹುದು ಅಂತ ಹೇಳ್ತಿದ್ದಾರೆ. Okay, how we'll see? Small baby, if you see small baby will have abdominal breathing. ಸೊ ನೀವು ಚಿಕ್ಕ ಮಕ್ಕಳನ್ನ ನೋಡ್ತಿರ್ಬೋದು, ಅವ್ರ ಉಸಿರಾಟ ಹೇಗಿರುತ್ತೆ? ಅವರು ಅಪ್ಪರ್ ಬಾಡಿ ಅಥವಾ ಈ ಕ್ಲಾವಿಕ್ಯುಲರ್ ರೀಜನ್ ಇಂದ ಉಸಿರಾಡ್ತಿರಲ್ಲ, ಅವ್ರು ಹೊಟ್ಟೆ ಭಾಗದಿಂದ ಉಸಿರಾಡ್ತಿರ್ತಾರೆ. ಅವ್ರು ತುಂಬಾ ಖುಷಿಯಾಗಿರ್ತಾರೆ, ಅವ್ರಿಗೆ ಯಾವುದೇ ರೀತಿಯಾದ ಚಿಂತೆ ಅಥವಾ ಯಾವುದೇ ಆದ ಟೆನ್ಷನ್ ಇರೋದಿಲ್ಲ ಅಲ್ವಾ? As a child, we have right breathing, but while growing, our breathing pattern has been changed. ಸೊ ಚಿಕ್ಕ ಮಕ್ಕಳಿದ್ದಾಗ ನಾವು ಯಾವ್ದು ಯೋಚನೆ ಮಾಡಕ್ ಹೋಗೋದಿಲ್ಲ, ಅವಾಗ ನಮ್ಮ ಉಸಿರಾಟ ಕರೆಕ್ಟ್ ಆಗೇ ಇರುತ್ತೆ. ಬೆಳೀತಾ 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 ನಾವು ಟೆನ್ಷನ್ ಮಾಡ್ಕೊಂಡು ಬೇರೆ ಎಲ್ಲ ಯೋಚನೆ ಮಾಡ್ತಾ ಮಾಡ್ತಾ ನಮ್ಮ ಉಸಿರಾಟ ಪ್ರಕ್ರಿಯೆನೇ ಚೇಂಜ್ ಆಗೋಗಿರುತ್ತೆ. ಅದರಿಂದಾನೇ ನಾವು ಬೇರೆ ರೋಗಗಳಿಗೆ ತುತ್ತಾಗ್ತೀವಿ. It has two main reasons. One is your emotion, other is food. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ನಿಮ್ಮ ಭಾವನೆಗಳು ಮತ್ತೆ ನೀವು ತಿನ್ನುವಂತ ಆಹಾರ. ನೀವು ತಿನ್ನುವಂತ ಆಹಾರ ಕೂಡ ನಿಮ್ಮ ಉಸಿರಾಟ, ನಿಮ್ಮ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. If somebody is very angry, how will they breathe? ಸೊ ನೀವು ನೋಡಿರ್ಬೋದು, ಯಾರಾದ್ರೂ ತುಂಬಾ ಕೋಪದಲ್ಲಿದ್ದಾಗ ಯಾವ ರೀತಿಯಾಗಿ ಉಸಿರಾಡ್ತಿರ್ತಾರೆ ಅಲ್ವಾ? They have clavicular breathing and vigorous breathing, right? Right? ಸೊ ಸಿಟ್ಟಿದ್ದಾಗ ಹೇಗಿರ್ತಾರೆ? ಅವರು ಉಸಿರಾಟ ಈ ಭಾಗದಿಂದಾನೇ ಆಗ್ತಿರತ್ತೆ. ಜೋರ್ತಿ ಈಗ ತುಂಬಾ ಸ್ಪೀಡ್ ಆಗಿ ಉಸಿರಾಡ್ತಿರ್ತಾರೆ, ಮತ್ತೆ ನೀವು ಆ ಭಾಗನ ನೋಡಬಹುದು, ಹೊಟ್ಟೆಯಿಂದ ಉಸಿರಾಡ್ತಿರಲ್ಲ ಅವರು ಅಲ್ವಾ? But when you are calm and you are having peace, you will have deep abdominal breathing. ಸೊ ನೀವು ಯಾವಾಗ ರಿಲ್ಯಾಕ್ಸ್ ಆಗಿರ್ತೀರಾ, ತುಂಬಾ ಟೆನ್ಷನ್ ಇರಲ್ಲ, ಅವಾಗ ಹೆಂಗಿರುತ್ತೆ ನಿಮ್ಮ ಉಸಿರಾಟ? ಹೊಟ್ಟೆ ಭಾಗದಿಂದ ಆರಾಮಾಗಿ ಉಸಿರಾಡ್ತಿರ್ತೀವಿ. ಸೊ ಇದ್ರಲ್ಲೇ ಗೊತ್ತಾಗುತ್ತೆ ನಮ್ಮ ಉಸಿರಾಟದ ಪ್ರಕ್ರಿಯೆಯಿಂದ ನಾವು ಆರೋಗ್ಯವನ್ನ ಹೇಗೆ ಉತ್ತಮಪಡಿಸ್ಕೊಳ್ಬಹುದು. Now, keep your left hand in Dhyana Mudra. ಸೊ ಎಡಗೈಯಲ್ಲಿ ಧ್ಯಾನ ಮುದ್ರವನ್ನ ತಗೊಳ್ಳೋಣ, ಧ್ಯಾನ ಮುದ್ರವನ್ನ ಮಾಡೋಣ. Keep your right palm on your navel. ಸೊ ನಿಮ್ಮ ಬಲಗೈಯನ್ನ ನಿಮ್ಮ ಒಕ್ಕಳಿನ ಭಾಗಕ್ಕೆ ಇಟ್ಕೊಳ್ಳಿ. ಸೊ ಮತ್ತೆ ಎಡಗೈ ನಿಮ್ಮ ತೊಡೆ ಭಾಗದ ಮೇಲೆ ಇಟ್ಕೊಳ್ಳಿ. Now, while inhaling, you have to bulge your abdomen out. While exhaling, take your abdomen in. Like inhale, abdomen out. Exhale, take your abdomen in. No movement in chest and clavicular. ಸೊ ಇವಾಗ ನಾವು ಹೇಗೆ ಉಸಿರಾಟ ಮಾಡೋಣ ಅಂತಂದ್ರೆ, ಉಸಿರು ಇಳ್ಕೊಳ್ಬೇಕಾದ್ರೆ ಕೇವಲ ನಿಮ್ಮ ಹೊಟ್ಟೆ ಭಾಗ ಮಾತ್ರ ದೊಡ್ಡದಾಗ್ಬೇಕು. ನಿಮ್ಮ ಯಾವುದೇ ಎದೆ ಭಾಗ ಅಥವಾ ನಿಮ್ಮ
ಇಕ್ಕತ್ತಿನ ಭಾಗ ಮೂವ್ ಆಗ್ಬಾರ್ದು, ಕೇವಲ ನಿಮ್ಮ ಹೊಟ್ಟೆ ಭಾಗ ಮಾತ್ರ ಮೂವ್ ಆಗ್ಬೇಕು. ಸೊ ಮಾಡೋಣ. ಉಸಿರು ಹೇಳ್ಕೊಳ್ಬೇಕಾದ್ರೆ ನಿಮ್ಮ ಹೊಟ್ಟೆ ಭಾಗ ಮುಂದೆ ಬರ್ಬೇಕು, ಉಸಿರು ಬಿಡಬೇಕಾದ್ರೆ ನಿಧಾನವಾಗಿ ನಿಮ್ಮ ಹೊಟ್ಟೆ ಭಾಗ ಒಳಗೆ ಹೋಗ್ಬೇಕು. ಇದನ್ನ ನಾವು ಅಬ್ಡಾಮಿನಲ್ ಬ್ರೀದಿಂಗ್ ಅಂತ ಹೇಳ್ತೀವಿ. ಮಾಡೋಣ. We will start. Okay. Inhale. ಉಸಿರು ಹೇಳ್ಕೊಳ್ಳಿ. Abdomen out. Exhale. ಉಸಿರು ಬಿಡಿ. ಹೊಟ್ಟೆ ಭಾಗ ಒಳಗಡೆ ಹೋಗ್ತದೆ. Continue the breathing for 1 to 2 minutes. ಇದೇ ರೀತಿಯಾಗಿ 1 ರಿಂದ 2 ನಿಮಿಷ ನಾವು ಹಾಗೆ ಬ್ರೀದಿಂಗ್ ಮಾಡೋಣ. Very gently. ನಿಧಾನವಾಗಿ ಮಾಡಿ, ಉಸಿರು ಹಿಡ್ಕೊಳ್ಳೋದತ್ರ ಎಲ್ಲ ಮಾಡಕ್ ಹೋಗ್ಬೇಡಿ. No strain in the abdomen or in any part of the body. ಯಾವುದೇ ಭಾಗದಲ್ಲಿ ಯಾವುದೇ ರೀತಿಯಾದ ಸ್ಟ್ರೈನ್ ಇರಬಾರ್ದು. ನಿಧಾನವಾಗಿ ಉಸಿರು ಹೇಳ್ಕೊಳ್ಳಿ, ನಿಧಾನವಾಗಿ ಉಸಿರು ಬಿಡಿ. ಉಸಿರು ಹೇಳ್ಕೊಳ್ಬೇಕಾದ್ರೆ ನಿಧಾನವಾಗಿ ನಿಮ್ಮ ಹೊಟ್ಟೆ ಭಾಗ ಹೊರಗಡೆ ಬರಬೇಕು, ಉಸಿರು ಬಿಡಬೇಕಾದ್ರೆ ನಿಧಾನವಾಗಿ ನಿಮ್ಮ ಹೊಟ್ಟೆ ಭಾಗ ಒಳಗಡೆ ಹೋಗ್ಬೇಕು. Continue. Everyone do along with us. ಎಲ್ಲರೂ ಮಾಡಿ ನಮ್ಮ ಜೊತೆಗೆ. Focus on your breath. ನಿಮ್ಮ ಉಸಿರಾಟದ ಕಡೆ ಗಮನ ಇರಲಿ. One more minute. We will continue the same breathing. ಮತ್ತು ಇನ್ನೊಂದು ನಿಮಿಷ ಇದೇ ರೀತಿಯಾಗಿ ಮಾಡೋಣ. ನಿಮ್ಮ ಹೊಟ್ಟೆ ಭಾಗವನ್ನೇ ಅಬ್ಸರ್ವ್ ಮಾಡಿ, ನಿಮ್ಮ ಉಸಿರಾಟದ ಕಡೆ ಗಮನ ಇರಲಿ. And remember, while inhaling, your abdomen should not go in. ಮತ್ತೆ ನೀವು ಉಸಿರು ತಗೊಳ್ಳಬೇಕಾದ್ರೆ ನಿಮ್ಮ ಹೊಟ್ಟೆ ಒಳಗಡೆ ಹೋಗ್ಬಾರ್ದು, ಹೊಟ್ಟೆ ಭಾಗ ಹೊರಗಡೆ ಬರ್ಬೇಕು. ಉಸಿರನ್ನ ಬಿಡುವಾಗ ನಿಮ್ಮ ಹೊಟ್ಟೆ ಭಾಗ ಒಳಗಡೆ ಹೋಗ್ಬೇಕು. Last 3 rounds. ಲಾಸ್ಟ್ 3 ರೌಂಡ್ಸ್ ಅನ್ನ ಮಾಡೋಣ ಇದೇ ರೀತಿ. Last round. After exhalation, relax. ಉಸಿರನ್ನ ಬಿಡ್ತಾ ರಿಲ್ಯಾಕ್ಸ್ ಆಗೋಣ. If you feel difficulty in doing abdominal breathing, don't worry. Within practice for 1 to 2 days or 3 days, the movement will come correctly. ಸೊ ಇವಾಗ ನಿಮ್ಗೆ ಏನಾದ್ರು ಕಷ್ಟ ಅನ್ಸ್ತಿದ್ರೆ ಹೊಟ್ಟೆ ಭಾಗದಿಂದ ಉಸಿರಾಡಕ್ಕೆ, ಈ ಅಬ್ಡಾಮಿನಲ್ ಬ್ರೀತಿಂಗ್ ಮಾಡಕ್ಕೆ 1-2 ಸತಿ ಹಾಗೆ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂತು ಅಂತಂದ್ರೆ ಮತ್ತೆ ನಿಮ್ಗೆ ಅದೇ ಅಬ್ಡಾಮಿನಲ್ ಬ್ರೀತಿಂಗ್ ನ ಆರಾಮಾಗಿ ಮಾಡ್ಬೋದು. Next, we will do armpits breathing. ಸೊ ಈಗ ನಾವು ಆರ್ಮ್ಪಿಟ್ ಬ್ರೀತಿಂಗ್ ಅನ್ನ ಮಾಡೋಣ. Right hand gently touch in the left armpit and left hand in the right armpit, and your thumb should be facing up. ಸೊ ಬಲಗೈಯನ್ನ ಎಡಗೈ ಕೆಳಗಡೆ, ಹಾಗೆ ಎಡಗೈಯನ್ನ ಬಲಗೈ ಕೆಳಗಡೆ, ಬಟ್ ನಿಮ್ಮ ಹೆಬ್ಬೆರಳು ಕಾಣಿಸ್ತಿರ್ಬೇಕು. ಓಕೆ. And the same abdominal breathing. ಇವಾಗ ಕೂಡ ನಾವು ಅಬ್ಡಾಮಿನಲ್ ಬ್ರೀತಿಂಗ್ ಅನ್ನೇ ಮಾಡೋಣ, ಅಂದ್ರೆ ಹೊಟ್ಟೆ ಭಾಗದಿಂದ ಉಸಿರಾಟವನ್ನ ಮಾಡೋಣ. ಬೇರೆ ಎಲ್ಲ ಭಾಗ ಹಾಗೆ ಇರ್ಬೇಕು, ಮೂವ್ ಮಾಡಬಾರ್ದು. Inhale, abdomen out. Exhale, abdomen in. ಉಸಿರು ಹೇಳ್ಕೊಳ್ತಾ ಹೊಟ್ಟೆ ಭಾಗ ಮುಂದೆ ಬರ್ಬೇಕು, ಉಸಿರು ಬಿಡ್ತಾ ಹೊಟ್ಟೆ ಭಾಗ ಒಳಗಡೆ ಹೋಗ್ಬೇಕು. Do it for a couple of minutes. 1-2 ನಿಮಿಷ ಹೀಗೆ ಮಾಡೋಣ. Inhale. Exhale. ನಾನು ಉಸಿರು ತಗೊಳ್ಳಿ, ಉಸಿರು ಬಿಡಿ. Focus on your breath. ನಿಮ್ಮ ಉಸಿರಾಟದ ಕಡೆ ಗಮನ ಇರಲಿ.
with complete awareness and consciousness. ನಿಮ್ಮ ಫುಲ್ ಕಾನ್ಶಿಯಸ್ ಆಗಿ ಮಾಡಿ, ಬೇರೆ ಕಡೆ ಗಮನ ಕೊಡದೆ ನಿಮ್ಮ ಹೊಟ್ಟೆ ಭಾಗವನ್ನ ಗಮನಿಸಿ, ನಿಮ್ಮ ಉಸಿರಾಟವನ್ನ ಗಮನಿಸಿ ಹೇಗೆ ಮೂವ್ ಆಗ್ತದೆ ಅಂತ ಹೇಳಿ. ಯಾವುದೇ ದೇಹದ ಭಾಗ ಮೂವ್ ಆಗ್ಬಾರ್ದು, ಕೇವಲ ಹೊಟ್ಟೆ ಭಾಗ. ನೀವು ಉಸಿರು ಹೇಳ್ಕೊಳ್ಬೇಕಾದ್ರೆ ಹೊಟ್ಟೆ ಮುಂದೆ ಬರ್ಬೇಕು, ಉಸಿರು ಬಿಡ್ಬೇಕಾದ್ರೆ ಹೊಟ್ಟೆ ಒಳಗಡೆ ಹೋಗ್ಬೇಕು. ಇದನ್ನ ನಾವು ಅಬ್ಡಮಿನಲ್ ಬ್ರೀದಿಂಗ್ ಅಂತ ಹೇಳ್ತೀವಿ. One more minute. ಇನ್ನೊಂದು ನಿಮಿಷ ಇದೇ ರೀತಿ ಮಾಡೋಣ. Last 3 rounds. ಲಾಸ್ಟ್ 3 ಸತಿ ಇದೇ ರೀತಿ ಮಾಡೋಣ. ಹೇಳ್ಕೊಳ್ಳಿ, ಉಸಿರು ಬಿಡಿ, ಒಮ್ಮೆ ಲಾಸ್ಟ್ ಟೈಮ್ ಹೇಳ್ಕೊಳ್ಳಿ, ಉಸಿರು ಬಿಡಿ. After exhalation, relax. ಈಗ ಉಸಿರು ಬಿಡ್ತಾ ಮತ್ತೆ ನಾವು ರಿಲ್ಯಾಕ್ಸಿಂಗ್ ಪೊಸಿಷನ್ಗೆ ಬರೋಣ. Gently release your hands. ನಿಧಾನವಾಗಿ ನಿಮ್ಮ ಕೈಗಳನ್ನ ಯಥಾಸ್ಥಿತಿಗೆ ತಗೊಬನ್ನಿ. Drop your palms. ನಿಮ್ಮ 2 ಅಂಗೈಯನ್ನ ಉಜ್ಜಿ Apply on your eyes. ಆ ಶಾಖವನ್ನ ನಿಮ್ಮ ಕಣ್ಣಿಗೆ ಜಸ್ಟ್ ಟಚ್ ಮಾಡಿ. Open your eyes, looking at your palms. ನಿಮ್ಮ ಕೈಗಳನ್ನ ನೋಡ್ತಾ ನಿಧಾನವಾಗಿ ನಿಮ್ಮ ಕಣ್ಣನ್ನ ಓಪನ್ ಮಾಡಿ. Oh, now, what is stress? Why we feel stress? You can text. ಸ್ಟ್ರೆಸ್ ಅಂದ್ರೆ ಏನು, ಸ್ಟ್ರೆಸ್ ಯಾಕೆ ನಿಮ್ಗೆ ಬರುತ್ತೆ, ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಟೆಕ್ಸ್ಟ್ ಮುಖಾಂತರ ನೀವು ಟೈಪ್ ಮಾಡ್ಬೋದು. ನಾವು ಅದನ್ನ ನೋಡ್ತೀವಿ. Here I will tell you a story. ಸರಿ, ಇವಾಗ ಒಂದು ಕತೆ ಹೇಳ್ತಾರೆ ಸ್ಟ್ರೆಸ್ ಬಗ್ಗೆ. See, we southern part of the country, our favorite thing is every day we like to eat dishes in the morning. ಸೊ ನಾವು ದಕ್ಷಿಣ ಕಡೆ ಇರೋರೆಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋದನ್ನ ನಾವು ಇಷ್ಟಪಡ್ತೀವಿ, ಮತ್ತೆ ಬೆಳಿಗ್ಗೆ ಹೊತ್ತು ನಾವು ಬ್ರೇಕ್ಫಾಸ್ಟ್ ಮಾಡ್ತೀವಿ. What is your favorite dish? What you eat? Idli, vada, dosa. ನಿಮ್ಗೆ ಯಾವ್ದು ಫೇವ್ರೇಟ್? ಇಡ್ಲಿನ, ವಡೆನ, ದೋಸೆನ? ಬೆಳಿಗ್ಗೆ ಹೊತ್ತು So, what happened? One day, one person like us went to a nice Udupi hotel or nice kitchen center, and he has ordered a plate of idli. ಸೊ ಒಂದ್ ದಿವಸ ಒಬ್ರು ನಮ್ ತರಾನೇ ಈ ತಿಂಡಿನ ಇಷ್ಟಪಡುವಂತವನು ಉಡುಪಿ ಹೋಟೆಲ್ಗೆ ಹೋಗ್ತಾನೆ. ಅಲ್ಲಿ ಅವನು ಇಡ್ಲಿನ ಆರ್ಡರ್ ಮಾಡ್ತಾನೆ. Then what happened? While bringing little chutney and sambar spilled on the idli. ಸೊ ಅವನು ಒಂಚೂರ ತಟ್ಟೆನ ಎತ್ಕೊ ಬರಬೇಕಾದ್ರೆ ಒಂದ್ ಸ್ವಲ್ಪ ಸಾಂಬಾರು ಮತ್ತೆ ಚಟ್ನಿ ಇಡ್ಲಿ ಮೇಲೆ ಬಿದ್ದೋಗ್ಬಿಡುತ್ತೆ. See, because the waiter will bring what 10 to 20 plates at a time, or there might be people like us who are discussing very good topic. His concentration might have been diverted. So little has spilled on the idli. ಸೊ ಯೂಶಲಿ ವೇಟರ್ಸ್ ತಗೋಬರಬೇಕಾದ್ರೆ ತುಂಬಾ ಪ್ಲೇಟ್ಸ್ ನ ಹಿಡ್ಕೊಂಡಿರ್ತಾರೆ, ಅದರಿಂದಾನು ಕೂಡ ಮೂವ್ ಆಗಿ ಚಟ್ನಿ ಅಥವಾ ಸಾಂಬಾರ್ ಇಡ್ಲಿ ಮೇಲೆ ಬಿದ್ದಿರ್ಬೋದು. ಅಥವಾ ನೀವೇನಾದ್ರೂ ತುಂಬಾ ಡಿಸ್ಕಷನ್ ಮಾಡುವಾಗ ಅವರು ಅದ್ರ ಕಡೆ ಗಮನ ಕೊಟ್ಬಿಟ್ಟು ಅವಾಗ್ಲೂ ಕೂಡ ಇಡ್ಲಿ ಮೇಲೆ ಸಾಂಬಾರ್ ಬೀಳ್ಬೋದು. So immediately the person started shouting on the waiter. ಸೊ ಇವಾಗ ಯಾರು ಇಡ್ಲಿ ಆರ್ಡರ್ ಮಾಡಿರ್ತಾರಲ್ಲ ಅದನ್ನ ನೋಡ್ಬಿಟ್ಟು ವೇಟರ್ ಮೇಲೆ ಜೋರಾಗಿ ಕಿರ್ಚಕ್ಕೆ ಶುರು ಮಾಡ್ತಾನೆ, ಏನ್ ನೀನು ಈ ರೀತಿಯಾಗಿ ತಗೊಬಂದಿದ್ಯಾ ಅಂತ ಹೇಳಿ. Have you seen a person like this? ಎಲ್ಲರೂ ಈ ರೀತಿಯಾದ ಜನರನ್ನ ನೋಡಿದೀರಾ? ಟೆಕ್ಸ್ಟ್ ಮಾಡಿ. Have you seen? Generally we'll see this kind of people outside. ಯೂಶಲಿ ನಾವು ನೋಡಿರ್ತೀವಲ್ವಾ, ಹೋಟೆಲ್ಸ್ ಅಲ್ಲೆಲ್ಲ ಎಲ್ಲಾದ್ರೂ ನೋಡಿರ್ತೀರಾ ಅಲ್ವಾ?
Why he shouted on the waiter? What is the reason? ಯಾಕೆ ಅವನ ಮೇಲೆ ಅಷ್ಟು ಜೋರಾಗಿ ಕಿರ್ಚಾಡ್ದ? ಏನ್ ರೀಸನ್ ಇರ್ಬೋದು ಇಲ್ಲಿ? Here I introduce a word called as expectation. ಸೊ ಇಲ್ಲಿ ನಾವು ಏನ್ ತಿಳ್ಕೊಳ್ಬೇಕು ಅಂದ್ರೆ ಎಕ್ಸ್ಪೆಕ್ಟೇಷನ್ ಅಂದ್ರೆ ನಾವೇನಾದ್ರೂ ಬಯಸುವಂತದ್ದೇ. ಅದಕ್ಕೆ ಹೇಳ್ತಾನಲ್ವಾ ಬುದ್ಧ, ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿ. Because what is the expectation? Idli should be round and chutney and sambar should be in the bowl. ಅವನು ಯಾರು ಇಡ್ಲಿನ ಆರ್ಡರ್ ಮಾಡಿದ್ದ, ಅವನೇನ್ ಎಕ್ಸ್ಪೆಕ್ಟೇಷನ್ ಇತ್ತು? ಇಡ್ಲಿ ರೌಂಡ್ ಆಗಿರ್ಬೇಕು, ಚಟ್ನಿ ಮತ್ತೆ ಸಾಂಬಾರು ನೀಟಾಗಿ ಬೌಲ್ ಅಲ್ಲಿ ಇರ್ಬೇಕು ಅಂತ. But here I will introduce one more word, that is reality. ಸೊ ಇಲ್ಲಿ ನಾವ್ ಇನ್ನೊಂದೇನ್ ತಿಳ್ಕೊಳ್ಬೇಕಪ್ಪ ಅಂತಂದ್ರೆ ರಿಯಾಲಿಟಿ ಏನಪ್ಪಾ ಅಂತ. The reality is, anyway you have to eat idli with chutney or sambar, right? ರಿಯಾಲಿಟಿ ಏನಪ್ಪಾ ಅಂತಂದ್ರೆ ಇಡ್ಲಿ ರೌಂಡ್ ಆಗಿರ್ಲಿ, ಸ್ಕ್ವೇರ್ ಶೇಪ್ ಇರ್ಲಿ, ನಾವು ಇಡ್ಲಿನ ಸಾಂಬಾರಲ್ಲಿ ಡಿಪ್ ಮಾಡೇ ತಿನ್ಬೇಕು ಅಲ್ವಾ? If he can understand reality, will he get anger? ಈ ರಿಯಾಲಿಟಿ ಏನಾದ್ರೆ ಅವನಿಗೆ ಗೊತ್ತಿದ್ದಿದ್ರೆ ಅವನಿಗೆ ಕೋಪ ಬರ್ತಿತ್ತಾ? See, this is expectation. This is reality. This gap is called as stress. ಓಕೆ, ಸೊ ಇದು ರಿಯಾಲಿಟಿ, ಇದು ಸ್ಟ್ರೆಸ್. ಈ ಗ್ಯಾಪ್ ಏನಿದೆ ಈ ಎರಡರ ಮಧ್ಯೆ, ಅದನ್ನೇ ನಾವು ಸ್ಟ್ರೆಸ್ ಅಂತ ಹೇಳೋದು. For example, our friends, or you have maybe your brother, sister, whoever it is, we'll call them for work. 9 out of 10 times they will come. ಸೊ ನೀವು ನಿಮ್ ಫ್ರೆಂಡ್ಸ್ ಅಥವಾ ನಿಮ್ಮ ಯಾರ ಬ್ರದರ್ಸ್ ಯಾರಾದ್ರೂ ಇರ್ತಾರೆ, ಅವ್ರಿಗೆ 9-10 ಸತಿ ಹೇಳಿದ್ಮೇಲೆ ಅವ್ರು ಆಮೇಲೆ ಬರೋಂಥದ್ದು. 10th time, what happens? They may have some work, they may have exams, or they may be busy with some other work. What is our expectation is they will come, but what is reality? They have some work. ಸೊ ಯೂಶಲಿ ನೀವು ಯಾರಿಗಾದ್ರು ನಿಮ್ ಫ್ರೆಂಡ್ಸ್ಗೋ ನಿಮ್ ಬ್ರದರ್ಸ್ಗೆ ಕರೆದಾಗ 5 ಸತಿ 6 ಸತಿ 9 ಸತಿ ಬರ್ಬೋದು. ನೀವು 10 ಸತಿ 10ನೇ ಸತಿ ಕರೆದಾಗ ನೀವ್ ಅನ್ಕೊಂಡಿರ್ತೀರಾ ಬಂದೇ ಬರ್ತಾರೆ ಅಂತ. ಬಟ್ ಅವಾಗ ಇನ್ನೇನೋ ಕೆಲಸ ಇತ್ತು, ಎಕ್ಸಾಮ್ ಇತ್ತು, ಏನೋ ಇಂಪಾರ್ಟೆಂಟ್ ಕೆಲಸ ಇತ್ತು, ಅವರು ಬರಕ್ ಆಗಿರೋದಿಲ್ಲ. So when expectation is not matching reality, what you do? Friendship cut, or that relation will get some gap. ಸೊ ನಾವ್ ಯಾವಾಗ ಎಕ್ಸ್ಪೆಕ್ಟೇಷನ್ಗೂ ಮತ್ತೆ ರಿಯಾಲಿಟಿಗೂ ಅರ್ಥ ಮಾಡ್ಕೊಳ್ಳೋದಿಲ್ವೋ ಅವಾಗ ನಮ್ಗೆ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಇವೆರಡೂ ಸಮವಾಗಿದ್ರೆ ಮಾತ್ರ ಅಲ್ಲಿ ಒತ್ತಡ ಕ್ರಿಯೇಟ್ ಆಗೋದಿಲ್ಲ. ಅವಾಗ ನಾವೇನ್ ಮಾಡ್ತೀವಿ? ಅಲ್ಲಿ ಫ್ರೆಂಡ್ಶಿಪ್ ನ ಕಳ್ಕೊಳ್ಬಹುದು ಅಥವಾ ರಿಲೇಷನ್ ಅನ್ನು ನಾವು ಕಳ್ಕೊಳ್ಬಹುದು. So when both are same, ಸೊ ಯಾವಾಗ ನಮ್ಮ ಎಕ್ಸ್ಪೆಕ್ಟೇಷನ್ ಮತ್ತೆ ರಿಯಾಲಿಟಿ ಈಕ್ವಲ್ ಆಗಿರುತ್ತೆ ಅವಾಗ ನಿಮ್ಗೆ ಒತ್ತಡ ಬರೋದಿಲ್ಲ. so whatever I said, you just try to implement in the whatever situations happened, you will understand the reality. ಸೊ ಈಗ ಕತೆ ಕೇಳಿರೋ ತರಾನೇ ನಾವು ಅರ್ಥ ಮಾಡ್ಕೊಳ್ಬೇಕು ರಿಯಾಲಿಟಿ ಏನು, ಎಕ್ಸ್ಪೆಕ್ಟೇಷನ್ಸ್ ಏನು ಅಂತ. ನಾವು ಎಕ್ಸ್ಪೆಕ್ಟೇಷನ್ಸ್ ಇಡ್ಲಿ ರೌಂಡ್ ಆಗೇ ಇರ್ಬೇಕು, ಚಟ್ನಿ ಕ್ಲೀನ್ ಆಗೇ ಇರ್ಬೇಕು ಅಂತಂದ್ರೆ ರಿಯಾಲಿಟಿ ಏನು? ನಾವು ಅದನ್ನ ಡಿಪ್ ಮಾಡ್ಲೇಬೇಕು ಅಲ್ವಾ? ಸೊ ಯಾವ್ದಾದ್ರು ಏನಾದ್ರೂ ತೊಂದರೆ ಬಂದಾಗ ನಿಮ್ ಲೈಫ್ ಅಲ್ಲಿ, ಸೊ ಎಕ್ಸ್ಪೆಕ್ಟೇಷನ್ಸ್ ಏನು, ರಿಯಾಲಿಟಿ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಯಾವುದೇ ರೀತಿಯಾದ ಮಾನಸಿಕ ಒತ್ತಡ ಇರೋದಿಲ್ಲ. Now we'll do a practice. It's a very good practice to reduce your stress, calm down your mind. ಸೊ ಇವಾಗ ನಿಮ್ಮ ಮನಸ್ಸನ್ನ ತಂಪುಗೊಳಿಸ್ಕೊಳ್ಳಕ್ಕೆ ಮತ್ತೆ ನಿಮ್ಮ ಮನಸ್ಸನ್ನ ಒತ್ತಡನ ಕಡಿಮೆ ಮಾಡೋದಕ್ಕೆ ಒಂದು ಸಿಂಪಲ್ ಪ್ರಾಕ್ಟೀಸ್ ಅನ್ನ ಸರ್ ಹೇಳ್ಕೊಡ್ತಾರೆ. We'll do Brahmari. With the thumb, close your ears. ಸೊ ಈಗ ನಾವು ಭ್ರಮರಿ ಪ್ರಾಣಾಯಾಮವನ್ನು ಮಾಡೋಣ. ಸೊ ನಿಮ್ಮ ಹೆಬ್ಬೆರಳನ್ನ ನಿಮ್ಮ ಎರಡೂ ಕಿವಿಗಳನ್ನ ಮುಚ್ಚಬೇಕು. Index finger on bridge of the nose. ಮತ್ತೆ ನಿಮ್ಮ ಈ ಬೆರಳು ಇಲ್ಲಿರ್ಬೇಕು. Middle finger side of the nostrils. ಮಧ್ಯದ ಬೆರಳು ನಿಮ್ಮ ಎರಡು ಮೂಗಿನ ಹೊಳ್ಳೆಯ ಪಕ್ಕದಲ್ಲಿ ಇಡಬೇಕು. Ring finger above the upper lip. ನಿಮ್ಮ ಉಂಗುರದ ಬೆರಳು ನಿಮ್ಮ ತುಟಿಗಳ ಮೇಲೆ ಇಡಿ. Little finger below the lower lip. ನಿಮ್ಮ ಕಿರು ಬೆರಳು ನಿಮ್ಮ ಕೆಳಗಿನ ತುಟಿ ಭಾಗಕ್ಕೆ ಇಡಬೇಕು. Touch your tongue to the upper palate, above the teeth. ನಿಮ್ಮ ನಾಲಿಗೆ ಭಾಗವನ್ನ ನಿಮ್ಮ ಮೇಲಿನ ನಿಮ್ಮ ಪಾಲೆಟ್ ಮೇಲೆ ಇಡಬೇಕು, ಅಂದ್ರೆ ನಿಮ್ಮ
ಹಲ್ಲಿನ ಭಾಗಕ್ಕಿಂತ ಮೇಲ್ಗಡೆ ಇರ್ಬೇಕು. In this position, we'll take a deep breath and chant Makara for 5 times. ಇವಾಗ ನಾವು ನಿಧಾನವಾಗಿ ಉಸಿರು ಹೇಳ್ಕೊಳ್ತಾ ಉಸಿರು ಬಿಡಬೇಕಾದ್ರೆ ಮಕಾರವನ್ನ ಹೇಳೋಣ. ಇದನ್ನ ನಾವು ಭ್ರಮರಿ ಅಂತ ಹೇಳ್ತೀವಿ. Take a deep breath in. ಹೇಳ್ಕೊಳ್ಳಿ. Inhale. ಹೇಳ್ಕೊಳ್ಳಿ. ಹೇಳ್ಕೊಳ್ಳಿ. Last time, take a deep breath in. ಕೊನೆ ಬಾರಿ ನಿಧಾನವಾಗಿ ಉಸಿರು ಹೇಳ್ಕೊಳ್ಳಿ. Gently release your hands. ನಿಧಾನವಾಗಿ ನಿಮ್ಮ ಕೈಗಳನ್ನ ಹಿಂದಕ್ಕೆ ತಗೊಳ್ಳಿ. Rub your palms. ನಿಮ್ಮ ಎರಡು ಅಂಗಗಳನ್ನ ಉಜ್ಜಿ. Apply on your eyes. ನಮ್ಮಲ್ಲಿ Open your eyes, looking at your palms. ನಿಮ್ಮ ಕೈಗಳನ್ನ ನೋಡ್ತಾ ನಿಧಾನವಾಗಿ ಕಣ್ಣನ್ನ ಓಪನ್ ಮಾಡಿ. So how you are feeling now? ಈಗ ಹೇಗೆ ಅನಿಸ್ತದೆ ನಿಮ್ಗೆ? ಟೆಕ್ಸ್ಟ್ ಮುಖಾಂತರ ಕೂಡ ಹೇಳ್ಬೋದು. ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನಿಮ್ಗೆ ಹೇಗೆ ಫೀಲ್ ಆಗ್ತದೆ ಅಂತ. Anyone want to talk? Raise your hand, I'll unmute. ಸೊ ಯಾರಾದ್ರೂ ಏನಾದ್ರೂ ಕ್ವಶನ್ ಅನ್ನ ಕೇಳ್ಬೇಕು ಅನ್ಕೊಂಡಿದ್ರೆ ನೀವು ಕೈಯನ್ನ ಎತ್ತಿದ್ರೆ ಅಂದ್ರೆ ನಮ್ ಸರ್ ನಿಮ್ಗೆ ಅನ್ಮ್ಯೂಟ್ ಮಾಡ್ತಾರೆ, ನೀವು ಕ್ವಶನ್ ಅನ್ನ ಕೂಡ ಕೇಳಬಹುದು. Like how you are feeling after doing all these practices? ಹೇಗೆ ಅನ್ಸ್ತದೆ ನಿಮ್ಗೆ ಇದೆಲ್ಲ ಪ್ರಾಕ್ಟೀಸ್ ಮಾಡಿದ ನಂತರ? See, the last practice we'll show one more time. ಈಗ ಲಾಸ್ಟ್ ಪ್ರಾಕ್ಟೀಸ್ ಮತ್ತೊಂದ್ಸತಿ ಸರ್ ತೋರಿಸ್ಕೊಡ್ತಾರೆ. With the thumb, close your ears. ನಿಮ್ಮ ಹೆಬ್ಬೆರಳಿಂದ ಕಿವಿಗಳನ್ನ ಮುಚ್ಚಬೇಕು. Index finger on the bridge of the nose. ಈ ಬೆರಳನ್ನ ತೋರು ಬೆರಳನ್ನ ನಿಮ್ಮ ಮೂಗಿನ ಬ್ರಿಡ್ಜ್ ಮೇಲೆ ಇಡಿ. Middle finger side of the nostrils. ನಿಮ್ಮ ಎರಡು ಮೂಗಿನ ಹೊಳ್ಳೆ ಪಕ್ಕದಲ್ಲಿ ನಿಮ್ಮ ಮಧ್ಯದ ಬೆರಳನ್ನ ಇಡಿ. Ring finger above the upper lip. ನಿಮ್ಮ ಉಂಗುರದ ಬೆರಳನ್ನ ನಿಮ್ಮ ಮೇಲ್ತುಟಿಯ ಮೇಲ್ಗಡೆ ಇಡಿ. Little finger below the lower lip. ಮತ್ತೆ ನಿಮ್ಮ ಕಿರು ಬೆರಳನ್ನ ತುಟಿಯ ಕೆಳಗಡೆ ಇಡಿ. Now touch your tongue to the upper palate above the upper teeth. ನಿಮ್ಮ ನಾಲಿಗೆ ಭಾಗವನ್ನ ನಿಮ್ಮ ಮೇಲ್ಭಾಗದ ಹಲ್ಲುಗಳ ಮೇಲ್ಭಾಗದಲ್ಲಿ ಇಡಬೇಕು, ಅಂತಂದ್ರೆ ನಿಮ್ಮ ಪಾಲೆಟ್ ಮೇಲ್ಗಡೆ ಇಡ್ಬೇಕು, ತಾಲು ಪ್ರದೇಶದಲ್ಲಿ. Take a deep breath in. While exhaling, you have to chant Makara. ನಿಧಾನವಾಗಿ ಉಸಿರು ಹೇಳ್ಕೊಳ್ಳಿ. ಉಸಿರು ಬಿಡ್ತಾ ಮಕಾರವನ್ನ ಹೇಳೋಣ. You can start with 5 times and maximum you can do up to 11 times or 21 times. ನೀವು ಇದೇ ರೀತಿ 5 ರಿಂದ 11 ಬಾರಿ ನೀವು ಮಾಡಬಹುದು. ಸ್ಟಾರ್ಟಿಂಗ್ ಅಲ್ಲಿ 5 ಸತಿ ನೀವು ಮಾಡಿ, ಮತ್ತೆ ಬರ್ತಾ ಬರ್ತಾ ಇನ್ಕ್ರೀಸ್ ಮಾಡ್ತಾ ಹೋಗಿ. ಎಷ್ಟು ಜಾಸ್ತಿ ಮಾಡ್ತೀರಾ ಅಂದ್ರೆ 11 ರಿಂದ 15 ಟೈಮ್ ಮಾಡೋದ್ರಿಂದ ನಿಮ್ಗೆ ಆ ಡಿಫ್ರೆನ್ಸ್ ತುಂಬಾನೇ ಗೊತ್ತಾಗುತ್ತೆ. Anyone had any doubt? ಇನ್ನೇನಾದ್ರೂ ಕ್ವಶನ್ಸ್ ಇತ್ತಾ ನಿಮ್ಗೆ? ಏನೇ ಕ್ವಶನ್ಸ್ ಇತ್ತು ಅಂದ್ರೂ ಮುಕ್ತವಾಗಿ ಕೇಳ್ಬಹುದು. ಡೆಫಿನೆಟ್ಲಿ ನಾವು ಆನ್ಸರ್ ಮಾಡ್ತೀವಿ.
ನಿಮ್ಗೇನಾದ್ರೂ ಸ್ಟ್ರೆಸ್ ಇದ್ರೆ, ನಿಮ್ಗೇನಾದ್ರೂ ಆಂಗ್ಸೈಟಿ ಇತ್ತು ಅಂತಂದ್ರು ಕೂಡ ನೀವು ಕೇಳ್ಬೋದು.